ಸಾಲ ತಗೊಂಡು ಕೊಡೋಕ್ಕಾಯ್ತಾ ಇಲ್ಲ, ಬಡ್ಡಿನೇ ಕಟ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ. ವ್ಯಾಪಾರನೂ ಅಷ್ಟರ ಮಟ್ಟಿಗಿಲ್ಲ. ಇದುವರೆಗೂ ಕಳೆದಿರೋದೇ ಹೆಚ್ಚು ಹೊತ್ತು ಏನು ಗಳಿಸಿಲ್ಲ. ಮಾರ್ಕೋ ಬಡವ ಅಂತಾರೆ. ಇನ್ನು ಕೆಲವರು ಇಡ್ಲೇ ಬೇಡ ತಳ್ಳೇ ಬಿಡ್ತಾರೆ, ಓಡಿಸೇ ಬಿಡ್ತಾರೆ. ಎಷ್ಟೋ ದಿನ ಊಟನೂ ಇರಲ್ಲ ಸರ್, ಇಲ್ಲಿ ಹಂಗೆ ಕೂತಿರ್ತೀವಿ. ವ್ಯಾಪಾರ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ, ಬೇರೆ ಎಲ್ಲಿ ದಾರಿ ಇಲ್ವಲ್ಲ. ಸಾಧಾರಣವಾಗಿ ಇದ್ದೀವಿ ಕೂಲಿಲಿ. ಆದರೂ ಒಂದೊಂದು ಸತಿ ವ್ಯಾಪಾರ ಮಾಡೋಕ್ಕೆ ಬಿಟ್ಟಿಲ್ಲ ಅಂದರೆ ಅಳನೇ ಬಂದುಬಿಡುತ್ತೆ. ತುಂಬ ಅನ್ನಿಸ್ಕೊಂಡು ಒಡಿಸ್ಕೊಂಡು ಬೈಸ್ಕೊಂಡು ಒಂದೊಂದು ಸತಿ ಗಾಡಿನೇ ಕೆಳಗಡೆ ತಳ್ಳಿಬಿಟ್ಟಿದ್ದಾರೆ ಸರ್. ಒಂದೊಂದು ಸತಿ ಕೆಳಗಡೆ ತಳ್ಳಿಬಿಟ್ಟು ಹತ್ತಿ ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀವಿ, ಹತ್ತುಬಿಟ್ಟಿದ್ದೀವಿ. ಸೌತೆಕಾಯಿ 20 ರೂಪಾಯಿ ಒಂದು ಪ್ಲೇಟ್ ಮಾಡಿಕೊಡ್ತೀವಿ. ಸಲಾಡ್ ಅಂದರೆ ಎಲ್ಲ ಮಿಕ್ಸ್ ಮಾಡಿಕೊಡ್ತೀವಿ. ಪಪ್ಪಾಯಿ, ಕಲ್ಲಂಗಡಿ, ಪೈನಾಪಲ್ಲು, ಮಾವಿನಕಾಯಿ ಎಲ್ಲನೂ ಮಿಕ್ಸ್ ಮಾಡಿಕೊಡ್ತೀವಿ. 30 ರೂಪಾಯಿ ತೊಗೋತೀವಿ. ಹಂಗೆ ಬರೀ ಪ್ಲೈನ್ ಒಂದೇ ಬೇಕು ಅಂದ್ರೂ ಅದು 30 ರೂಪಾಯಿನೇ. ವಾರ್ತಾ ಭಾರತಿ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹಜರತ್ ನದಾಫ್. ವೀಕ್ಷಕರೇ, ನಾನಿವತ್ತು ಒಂದು ವಿಶೇಷ ವ್ಯಕ್ತಿಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಲು ನಿಮ್ಮ ಮುಂದೆ ಬಂದಿದ್ದೇನೆ. ಅದುವೇ ನಾ ಕಂಡ ನಾರಾಯಣನ ಬದುಕು ಮತ್ತು ಬವಣೆ. ಬದುಕನ್ನು ಹೇಗೆ ಕಟ್ಟಿಕೊಂಡ್ರು, ಆ ಬದುಕಿನ ಒಂದು ಬವಣೆ ಏನಿದೆಯಲ್ಲ, ಅಂದರೆ ಆ ಬದುಕನ್ನು ತಗೊಂಡು ಹೋಗ್ತಾ ಇರುವಾಗ ಅವ್ರಿಗೆ ಏನೆಲ್ಲ ಕಷ್ಟಗಳು ಬಂದವು, ಅದರ ನಡುವೆ ಅವರೇನೆಲ್ಲ ಸಂತೋಷದ ಕ್ಷಣಗಳಿದ್ವು, ಅವುಗಳೆಲ್ಲವನ್ನು ಒಬ್ಬ ವಿಶೇಷವಾದಂಥ ವ್ಯಕ್ತಿಯನ್ನು ನಿಮ್ಗೆ ಪರಿಚಯ ಮಾಡಿಸ್ತಾ ಅವರು ಏನನ್ನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ. ನಾರಾಯಣ ಅಂತ, ನಮ್ಮೂರು ಮಂಡ್ಯದ ಹತ್ರ ಕೊಪ್ಪ. ಬೆಂಗಳೂರಿಗೆ ಬಂದು 43 ವರ್ಷ ಆಯಿತು. 8 ವಯಸ್ಸು ಹುಡುಗನಲ್ಲಿ ಬಂದೆ ನಾನು. ಆವಾಗಿಂದ ಒಂದು 18 ವರ್ಷದಿಂದ ಇದು ವ್ಯಾಪಾರ ಮಾಡ್ತಾಯಿದ್ದೀನಿ. ಏನು ನಮಗೇನು ಕನಸೇನಿಲ್ಲ, ಕೂಲಿ ಮಾಡ್ತೀವಿ, ಜೀವನ ಹಿಂಗೆ. ಯಾವುದೇ ಕೆಲಸಕ್ಕೆ ಹೋದೋ, ನಾವು ಓದಿಲ್ಲ, ಹಳ್ಳಿನಲ್ಲಿಂದ ಬಂದು 2-3 ಕಡೆ ಕೆಲಸಕ್ಕೆ ಅಲ್ಲಿ ಇಲ್ಲಿ ಹೋದೋ, ಎಲ್ಲೂ ಸೆಟ್ ಆಗಲಿಲ್ಲ. ಆಮೇಲೆ ತೊಳ್ಳೋ ಗಾಡೀಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀವಿ. ಆವಾಗಿನ ವ್ಯಾಪಾರ 5 ರೂಪಾಯಿ 10 ರೂಪಾಯಿ ತಂದು ವ್ಯಾಪಾರ ಮಾಡ್ತಿದ್ದೋ, ಚೆನ್ನಾಗಿ ನಡೆಸ್ತಾ ಇದ್ದೋ. ಇತ್ತೀಚೆಗೆ ಈಗ ಕೊರೋನಾದಿಂದ ಆಮೇಲೆ ಏನು ವ್ಯಾಪಾರ ಇಲ್ಲ, ಜೀವನ ಮಾಡೋಕ್ಕೆ ಕಷ್ಟ. ಸಾಲ ತಗೊಂಡು ಕೊಡೋಕ್ಕಾಯ್ತಾ ಇಲ್ಲ, ಬಡ್ಡಿನೇ ಕಟ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ. ವ್ಯಾಪಾರನೂ ಅಷ್ಟರ ಮಟ್ಟಿಗಿಲ್ಲ. ಇದುವರೆಗೂ ಕಳೆದಿರೋದೇ ಹೆಚ್ಚು ಹೊತ್ತು ಏನು ಗಳಿಸಿಲ್ಲ. ಫುಟ್ಪಾತ್ ಜೀವನದಲ್ಲಿ ನಾವೇನು ಸಾಧನೆ ಮಾಡಿಲ್ಲ. ಹಿಂಗೆ ನಮ್ಮ ಲೈಫ್ ಹೋಗ್ತಾ ಇದೆ. ಹಂಗೆ ಕೆಲವರು ಇರೋರು ತಿಂದರೆ ನಮಗೆ ಜೀವನ, ಇಲ್ಲ ಅಂದರೆ ನೀಟಾಗಿ ಕೊಡ್ತೀವಿ ಊಟ. ಅದು ಇದು ಸ್ವಲ್ಪ ಇಲ್ಲಿ ಕಿಡಂ ಪಾರ್ಕ್ ಹತ್ರ ವ್ಯಾಪಾರ ಮಾಡ್ತೀವಿ. ಏನು ಹಂಗೆ ಸ್ವಲ್ಪ ಜನ ತೊಗೊಂಡ್ರೆ ಜೀವನ ನಡೆಸ್ತೀವಿ, ಇಲ್ಲ ಅಂದರೆ ಇಲ್ಲ. ಒಂದೊಂದು ಸತಿಗೆ 2000-3000ಕ್ಕೆ ಐಟಮ್ ತರ್ತೀವಿ. ನಾವು ಜಾಸ್ತಿ ತಂದರೆ ಅಲ್ಲಿ ಕಮ್ಮಿಗೆ ರೇಟಿಗೆ ಕೊಡ್ತಾರೆ. ಸ್ವಲ್ಪ ತಂದರೆ ಅವರು ಜಾಸ್ತಿ ರೇಟ್ ಹಾಕ್ತಾರೆ. ಯಾಕಂದರೆ ಹೋಲ್ಸೇಲಾಗಿ ತೊಗೊಬೇಕಂದ್ರೆ 10-15 kg ಮೇಲೆ ತೊಗೊಬೇಕು. ಕಮ್ಮಿಗೆ ತೊಗೊಂಡ್ರೆ ಕೊಡಲ್ಲ, ಇಷ್ಟು ಕಮ್ಮಿಗೆ ನಿಂಗೆ ಕೊಡಲ್ಲ ಅಂತಾರೆ. ಇವಾಗ ರೇಟ್ ಎಲ್ಲ ಜಾಸ್ತಿನೇ ಇದೆ. ಇಲ್ಲಿ ಬಂದು ಪೀಸ್ ಮಾಡಿಕೊಟ್ರೆ ಒಂದೇ ದಿನಕ್ಕೆ ವ್ಯಾಪಾರ ಆದರೆ ನಮಗೆ ಲಾಭ ಸಿಕ್ಬಿಡುತ್ತೆ. ಅದು ಸ್ವಲ್ಪ ವ್ಯಾಪಾರ ಆದರೆ ಅದು ಲಾಭ ಸಿಕ್ಕಲ್ಲ, ಅದರ ಕೆಟ್ಟೇ ಹೋಗ್ಬಿಡುತ್ತೆ. ದಿನಕ್ಕೆ 1000 ಆಗ್ಬೋದು, 1500 ಆಗ್ಬೋದು. ಜಾಸ್ತಿ ಜನ ಇದ್ದರೆ 2000ನೂ ಆಗ್ಬೋದು. ಬೇರೆ ಕಡೆ ಎಲ್ಲೂ ಹೋಗಿದ್ರೂ ಆಗಲ್ಲ. ಎಲ್ಲ ಕಡೆ ಟ್ರಾಫಿಕ್ ಇದೆ, ಅದಿದೆ ಇದಿದೆ, ಪೊಲೀಸ್ನವ್ರಿದೆ, ಇನ್ನು ಬೇರೆಯವ್ರು ನಿಂತಿರೋರು ಇರ್ತಾರೆ. ಇಲ್ಲೆಲ್ಲ ತರಬೇಡ ಹೋಗು ಅಂತ ಓಡಿಸ್ಬಿಡ್ತಾರೆ. ಕಿಡಂ ಪಾರ್ಕಲ್ಲಿ ಇಲ್ಲೇ ಇರ್ತೀವಿ ಯಾವಾಗ್ಲೂ. ಇಲ್ಲೂ ಜನ ಬಂದಾಗ ಪೊಲೀಸ್ನವ್ರು ಇದ್ದೇ ಇರ್ತಾರೆ. ಮಾಮೂಲಿ ಕೆಲವರು ಮಾರ್ಕೋ ಬಡವ ಅಂತಾರೆ. ಇನ್ನು ಕೆಲವರು ಇಡ್ಲೇ ಬೇಡ ತಳ್ಳೇ ಬಿಡ್ತಾರೆ, ಓಡಿಸೇ ಬಿಡ್ತಾರೆ. ಏನು ಮಾಡೋದು ಸರ್ ಅವ್ರಿಗೆ? ನಾವು ಏನೇನೋ ಹೇಳಿ ಕೈ ಮುಗಿತೀವಿ ಅಂತ ಹೇಳಿ ವ್ಯಾಪಾರ ಮಾಡ್ತೀವಿ. ಎಷ್ಟೋ ದಿನ ಊಟನೂ ಇರಲ್ಲ ಸರ್, ಇಲ್ಲಿ ಹಂಗೆ ಕೂತಿರ್ತೀವಿ. ವ್ಯಾಪಾರ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ, ಬೇರೆ ಎಲ್ಲಿ ದಾರಿ ಇಲ್ವಲ್ಲ. ಮನೇಲಿ ನಾವು 4 ಜನ ಇದ್ದೀವಿ, ಹೆಂಡ್ತಿ ಮಕ್ಕಳೆಲ್ಲ. ಬಾಡಿಗೆ 1500 ಐತೆ. ಚಿಕ್ಕದು ಅವರು ಒಂದು 20 ವರ್ಷದಿಂದ ಪರಿಚಯ. ಸ್ವಲ್ಪ ಹೆಚ್ಚು ಕಮ್ಮಿ ತೊಗೊತಾರೆ. ಚಿಕ್ಕದು ಒಂದು ರೂಮನ್ನೇ ಎಲ್ಲ ಅದರಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ನೀರು ಕರೆಂಟ್ ಬಿಲ್ಲು ಎಲ್ಲ ಮಾಡಿಕೊಂಡು ಹಂಗೆ ಇದೆ. ಬೇರೆ ಏನು ಮಾಡೋಕ್ಕಾಯ್ತಲ್ವಲ್ಲ, ಸಾಲದ್ದೇ ಚಿಂತೆ ಜಾಸ್ತಿ. ಈಗ ಐಟಮ್ ತೊಗೊಬೇಕು ಅಂದರೆ ಈಗ ಇದು ತೊಗೊಂಡು ಸಾಲಕ್ಕೆ 500,000 ಬಡ್ಡಿ ಕಟ್ಬಿಟ್ರೆ ಮತ್ತೆ ನಮ್ಗೆ ಐಟಮ್ ಕಾಸು ಇರಲ್ಲ. ನಮಗೇನು ಆಸ್ತಿ ಪಾಸ್ತಿ ಜಮೀನು ಮನೆ ಏನೂ ಇಲ್ಲ. ಸಾಧಾರಣವಾಗಿ ಇದ್ದೀವಿ ಕೂಲಿಲಿ. ಆದರೂ ಒಂದೊಂದು ಸತಿ ವ್ಯಾಪಾರ ಮಾಡೋಕ್ಕೆ ಬಿಟ್ಟಿಲ್ಲ ಅಂದರೆ ಅಳನೇ ಬಂದುಬಿಡುತ್ತೆ. ಏನು ನಾವು ಹೆಂಗೋ ಕಷ್ಟಪಡಬಾರ್ದು ಅಂತ ಹೇಳೋಕ್ಕಾಗಲ್ಲ. ಕೂಲಿ ಮಾಡಾದರೂ ಅವ್ರವ್ರ ಜೀವನ ಮಾಡಬೇಕಾದ್ರೆ ಸಾಲ ಇಲ್ಲದೆ ಇದ್ದರೆ ಸಾಕು ನೆಮ್ಮದಿಗೆ. ನಮ್ಮಂಥವ್ರು ಒಂದು 10,000 50,000 ಸಾಲ ತೊಗೊಂಬಿಟ್ರೆ ಕೊಡೋದು ಹೆಂಗೆ, ತೀರ್ಸೋಕ್ಕಾಗಲ್ಲ. ಈಗ ಸಾಲ ತೊಗೊಬಾರ್ದು ಅನ್ನೋದು ಬೇರೆ ವಿಷಯ. ಆದರೆ ಈಗ ಮನೇಲಿ ಅಮ್ಮನಿಗೆ ಹುಷಾರಿಲ್ಲ, ಸಡನ್ನಾಗಿ ಏನೋ ಸೀರಿಯಸ್ ಆಯಿತು, ಹಾಸ್ಪಿಟ್ಲಿಗೆ ಹೋಗಬೇಕು, ಅದಕ್ಕೆಲ್ಲ ಎಲ್ಲಿಂದ ದುಡ್ಡು ಬರಬೇಕು? ನಾವು ಎಲ್ಲಿ ಇಡೋಕ್ಕಾಗಲ್ವಲ್ಲ.
ಅದರಿಂದ ಸಾಲ ತೊಗೊತೀವಿ, ತೊಗೊಂಡು ಮಾಡ್ತಾಯಿದ್ರೆ ಅದು ಏರ್ಕೊಳ್ತಾ ಹೋಗುತ್ತೆ. ಬಡ್ಡಿನೇ ಕಟ್ತಾನೆ ಇದ್ದೀವಿ ಇನ್ನೂ. ಅದು ಅವರು ತೊಗೊಳ್ಳೋರು ಕೂಡ ಸರಿ ಹೋಗ್ಲಿ ಬಿಡಪ್ಪ, ನೀನು ಬಡ್ಡಿನೇ ಕಟ್ಟಿದ್ಯಾ, ಅಸಲು ಕೊಡು ಅನ್ನೋಂತೂ ಹೇಳಲ್ಲ. ನನಗೆ ನೀನು ಬಡ್ಡಿ ಕಟ್ತಾ ಇರು ಎಷ್ಟು ವರ್ಷ ಆದ್ರೂ. ಯಾರಿಗೆ ಕಂಪ್ಲೇಂಟ್ ಮಾಡ್ರೆ ಏನು ಪ್ರಯೋಜನ ಇಲ್ಲ ಸರ್. ಯಾರಿಗೆ ಹೇಳಿದ್ರೆ ಕೇಳ್ತಾರೆ ಅಷ್ಟೇ, ಎದುರಿಸ್ಬಿಡ್ತಾರೆ ನಮ್ಮನ್ನ. ಇಲ್ಲ ಅಂದರೆ ನಾಳೆ ಗಾಡಿ ಇರಲ್ಲ, ಮನೆ ಇರಲ್ಲ, ನೀನಿರಲ್ಲ ಅಂತ ಎದುರಿಸ್ಬಿಡ್ತಾರೆ. ಕಲ್ಲಂಗಡಿ ಇದೆ, ವಾಟರ್ ಮಿಲನ್ ಇದೆ, ಮಾವಿನಕಾಯಿ ಇದೆ, ಸೌತೆಕಾಯಿ ಇದೆ. ಅಲ್ಲಲ್ಲಿ ಗಾಡಿನಲ್ಲೇ ತೊಳ್ಕೊಂಡೋಗಿ ವ್ಯಾಪಾರ ಮಾಡ್ತೀವಿ. ಇದೆಲ್ಲ ಮಾರ್ಕೆಟಿಂದನೇ ತರ್ತೀವಿ. ಇದು 2 ವೀಲರ್ ತೊಗೊಂಡು ಸುಮಾರು ಒಂದು 8-9 ವರ್ಷ ಆಯಿತು ಸರ್. ಯಾರೋ ಗೊತ್ತಿರೋರೇ ಕೊಟ್ಟರು ಒಂದು 5-6 ಸಾವಿರಕ್ಕೆ. ಆವಾಗಿಂದ ಚೆನ್ನಾಗೇ ಇದೆ, ಇದರಲ್ಲೇ ನಡೆಸ್ತಾ ಇದ್ದೀನಿ ನನ್ನ ಜೀವ. ಇದೇ ಎಷ್ಟೋ ಪುಣ್ಯ, ಎಷ್ಟೋ ಬೇರೆ ಬೇರೆ ಗಾಡಿ ಇದ್ದಾಗ ತುಂಬ ಕೈ ಕೊಡೋದು. ಇದು ನಮಗೆ ಜೀವಂತವಾಗಿರುವಂಗೆ ನಮಗೆ ಹೆಲ್ಪ್ ಮಾಡ್ತಾಯಿದೆ. ಏನು ರಿಪೇರಿ ಇಲ್ಲ, ಯಾವ ತೊಂದರೆ ಇಲ್ಲ, ನೆಮ್ಮದಿಗೆ ಬರ್ತೀವಿ, ಸ್ನಾನ ಮಾಡಿ ಬಂದು ಗಾಡಿ ತೊಗೊಂಡು ಬಂದು ಹಣ್ಣು ಕಟ್ ಮಾಡಿ ಇಟ್ಕೊಂಡು ವ್ಯಾಪಾರ ಮಾಡಿ. ಯಾರಿಗೂ ಯಾವ ತೊಂದರೆನೂ ಇಲ್ಲ. ತಳ್ಳೋ ಗಾಡಿಯಲ್ಲಿ ತಳ್ಳಿ ಒಂದು 10 ವರ್ಷ ತಳ್ಳಿದ್ದೀನಿ. ಇವಾಗ ಪುಟ್ಟು ಎಲ್ಲೂ ತಳ್ಕೊ ಹೋದರೆ ಹೋಯ್ತಿದ್ದಂಗ್ಲೇ ಬಿಡೋದಿಲ್ಲ. ಇಲ್ಲಿ ಬರಬಾರ್ದು, ಅಲ್ಲಿ ಬರಬಾರ್ದು ಅಂತ ಓಡಿಸ್ತಾರೆ, ತಳ್ತಾರೆ. ತಳ್ಳೋ ಗಾಡಿ ಸೈಡಿಗೆ ನಿಲ್ಲಿಸ್ಬಿಟ್ಟು ಇವಾಗ ಈ ಗಾಡೀಲಿ ಕಟ್ಕೊಂಡಿದ್ದೀನಿ. ತುಂಬ ಅನ್ನಿಸ್ಕೊಂಡು ಒಡಿಸ್ಕೊಂಡು ಬೈಸ್ಕೊಂಡು ಒಂದೊಂದು ಸತಿ ಗಾಡಿನೇ ಕೆಳಗಡೆ ತಳ್ಳಿಬಿಟ್ಟಿದ್ದಾರೆ ಸರ್. ಒಂದೊಂದು ಸತಿ ಕೆಳಗಡೆ ತಳ್ಳಿಬಿಟ್ಟು ಹತ್ತಿ ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀವಿ, ಹತ್ತುಬಿಟ್ಟಿದ್ದೀವಿ. ಯಾಕಪ್ಪ ಈ ಜೀವನ ಅನಿಸ್ಬಿಟ್ಟಿದೆ. ಈಗ ನನಗೆ 40 ವರ್ಷ ಆಗಿಲ್ಲ, ಶುಗರ್ ಬಂದುಬಿಟ್ಟಿದೆ. ನನ್ನ ಕೈಲಿ ಗಾಡಿ ತಳ್ಳೋಕ್ಕೂ ಆಗೋದಿಲ್ಲ. ಆ ಥರ ಹೋದ್ರೂ ಅವ್ರಿಗೆ ಏನು ಒಂಚೂರು ದಾಕ್ಷಿಣ್ಯ ನೋಡಲ್ಲ. ಇದೆಲ್ಲ ನೋಡ್ರೆ ಒಂದು 3,000 ಐಟಮ್ ಇರಲ್ಲ. ಅವ್ರಿಗೆ ಸಾಧಾರಣವಾಗಿ ಹಂಗೆ ತಳ್ಳೇ ಬಿಡ್ತಾರೆ. ಜಾಸ್ತಿ ಏನೋ ನೀವು ಮಾತಾಡ್ರೆ ಕೇಸ್ ಹಾಕ್ಬಿಡ್ತೀನಿ ಅಂತಾರೆ. ನಾನೇನು ಹೇಳ್ತೀನಿ, ನೀವು ಕೇಸ್ ಹಾಕಿದ್ರೆ ಸರಿ ತೊಳ್ಕೊಂಡು ಹೋಗ್ಬಿಡಿ ಸರ್ ಅಂದ್ಬಿಡ್ತೀನಿ. ಒಬ್ಬೊಬ್ಬರು ಹೋಗ್ಲಿ ಬಿಡೋದು ಬಿಟ್ಬಿಡ್ತಾರೆ, ಒಂದೊಂದು ಸತಿ ಬಿಡ ಹಂಗೆ ಆಗುತ್ತೆ ಸರ್. ಆಮೇಲೆ ನಾವು ಬಿಟ್ಟರೆ ಇನ್ನೇನು ಸರ್ ಮಾಡೋದು. ನಮ್ಮ ಊರಿಗೆ ಹೋದರೆ ಕೂಲಿ ಮಾಡೋಕ್ಕೂ ನಮ್ಮ ಕೈಲಿ ಆಗ್ತಾಯಿಲ್ಲ ಸರ್. ಶುಗರಿಂದ ಕೈ ಕಾಲೆಲ್ಲ ನಡ್ಕ ಬರುತ್ತೆ, ಏನು ಭಾರ ಎತ್ತಕ್ಕಾಗೋದಿಲ್ಲ. ಇದೇ ನಮಗೆ ಚೆನ್ನಾಗಿದೆ. ಆದರೆ ಎಲ್ಲರೂ ಒಂಥವ ನಿಂತ್ಕೊಂಡು ವ್ಯಾಪಾರ ಮಾಡೋಕ್ಕೆ ಬಿಟ್ಬಿಟ್ರೆ ನೆಮ್ಮದಿ ಸರ್ ನಮಗೆ. ಈಗ ಏನೋ ಅವ್ರು ತಗೊಳ್ಳದೆ ಹೋಗಲಿ, ನಿಂತ್ಕೊಳ್ಳೋಕೆ ಬಿಟ್ಬಿಟ್ರೆ ನೆಮ್ಮದಿಗೆ ಎಲ್ಲರೂ ನಾವು ಒಂದು ಹೋಗೋರು ಬರೋರು ಒಂದು 10-20 ತೊಗೊಂಡ್ರೆ ನೆಮ್ಮದಿ ಇರುತ್ತೆ. ನೀನು ಎತ್ತು ಅಂದರೆ ಎಲ್ಲಿಗೆ ಸರ್ ಹೋಗೋದು? ಬೇರೆ ಎಲ್ಲಿ ನಾವೇನು ಇನ್ನು ಮಾಲಲ್ಲಿ ಹೋಗಿ ಮಂತ್ರಿ ಮಾಲ್ ಹತ್ರ ಎಲ್ಲ ಮಾಲಲ್ಲಿ ಹೋಗಿ ಅಂಗಡಿ ಹಾಕೋಕ್ಕಾಗತ್ತಾ? ಇಲ್ಲ ಅಲ್ಲಿ ಇಲ್ಲಿ ನಿಂತ್ಕೋತಾರೆ ಸೈಡಲ್ಲಿ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ವಿ, ಇಲ್ಲಿ ನಿಲ್ಬೇಡ ಹೋಗು ಅಂತಾರೆ. ಈ ಥರ ಎಲ್ಲಾದರೂ ಖಾಲಿ ಜಾಗದಲ್ಲಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತೀವಿ. ಅದನ್ನೂ ಇಲ್ಲಿ ನಿಲ್ಬಾರ್ದು ಹೋಗು, ಅಲ್ಲಿ ನಿಲ್ಬಾರ್ದು ಹೋಗು ಅಂತಾರೆ. ಒಬ್ಬೊಬ್ಬರು ಕರುಣೆಯಿಂದ ಒಬ್ಬರು ತೊಗೊಳ್ತಾರೆ ಸರ್. ಅವ್ರೂ 150 ಒಂದೊಂದು ಸತಿ ಎಷ್ಟನ್ನೇ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ನಾನು 20-30 ಹೇಳ್ತೀನಿ, ಜಾಸ್ತಿ ಹೇಳಲ್ಲ. ಅಷ್ಟಿದ್ರೂ ಒಬ್ಬೊಬ್ರು ದೊಡ್ಡವ್ರು ಯಾವತ್ತಾರ ಒಂದಿನ ಬಂದರೆ ಯಪ್ಪ ನಿನ್ನ ಕಷ್ಟ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರೂ 100-200 ಕೈಯಿಂದ ಕೊಟ್ಬಿಟ್ಟು ಹೋಗ್ತಾರೆ. ಅವಾಗ ತುಂಬ ಖುಷಿ ಆಗುತ್ತೆ. ನಾನು ಅವ್ರಿಗೆ ಏನು ಬೇಕೋ ಹಣ್ಣು ಕೊಟ್ಟು ಕಳಿಸ್ತೀನಿ ಸರ್. ಅಂಥವ್ರು ಅವರು ಅಷ್ಟು ಧೈರ್ಯ ಹೇಳೋದ್ರಿಂದ ನಮಗೆ ಇನ್ನೂ ಸಂತೋಷ ಆಗುತ್ತೆ. ಆವಾಗ ಬಿಡೋ ಇವತ್ತು 100 ರೂಪಾಯಿ ಕೊಡ್ತು, ಕಷ್ಟ ಬಿದ್ದಿಲ್ಲ, 100 ರೂಪಾಯಿ ಕೊಟ್ಬಿಟ್ರು ಅಂತ ಅವ್ರಿಗೂ ನಾವು ಹಾರೈಸ್ತೀವಿ. ಹೆಂಗೋ ನಮ್ಮ ಹತ್ರ ಬಂದು ಇಷ್ಟು ದೊಡ್ಡವ್ರು ಬಂದು ಇಷ್ಟು ಚೆನ್ನಾಗಿರೋದು ಕೊಟ್ಟೆ ಅಂತ ತುಂಬ ಖುಷಿ ಪಡ್ತಾರೆ. ಇಷ್ಟು ಕಮ್ಮಿಗೆ ಈಗ ಅವರೆಲ್ಲ ಸರ್ ಮಂತ್ರಿ ಮಾಲ್ಗೆ ಇದು ಯಾವುದು ಇದು ಅಶೋಕ ಹೋಟ್ಲು ಇದೆಲ್ಲ ಹೋದರೆ 200-300 ರೂಪಾಯಿ ಒಂದು ಊಟ, ಒಂದು ಟೀ, ಒಂದು ಕಾಫಿ ಅಂತಾರೆ. ಇಲ್ಲಿ ಬರೀ 20 ರೂಪಾಯಿ 30 ರೂಪಾಯಿಗೆ ನಾವು ಕೊಡೋದು ನೋಡಿಬಿಟ್ಟು ತುಂಬ ಖುಷಿ ಆಗಿಬಿಡ್ತಾರೆ. ಕೆಲವರು ದೊಡ್ಡವ್ರು ಇಲ್ಲಿ ಬರ್ತಾರಲ್ಲ ಕಾರ್ನಲ್ಲಿ ಬಂದ್ಬಿಟ್ಟು ಏನೋ ಧೂಳುಗೀಳು ಇರುತ್ತೇನೋ ಅಂತಾರೆ. ಇಲ್ಲ ಸರ್ ಮುಚ್ಚಿದ್ದೀನಿ ಎಲ್ಲ ಅಂದರೆ ತಂದುಬಿಟ್ಟು ತಿಂದ್ಬಿಟ್ಟು ಚೆನ್ನಾಗಿ ಕೊಟ್ಟಿದ್ದೀವಿ ಕಣೋ, ತುಂಬ ಚೆನ್ನಾಗಾಯಿತು ಅಂದ್ಬಿಟ್ಟು ಚೆನ್ನಾಗಿರೋ ಅಂದ್ಬಿಟ್ಟು 100-200 ಕೈಯಿಂದ ಎತ್ಕೊಡ್ತಾರೆ ಸರ್ ಒಬ್ಬೊಬ್ಬರು. ನಮ್ಗೆ ಅವಾಗ ತುಂಬ ಖುಷಿ ಆಗುತ್ತೆ. ಬೆಂಗಳೂರಲ್ಲಿ ಮನೇಲಿ ತುಂಬ ಬಡತನ, ತುಂಬ ಕಷ್ಟ ಇತ್ತು. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಎಲ್ಲಾದರೂ ಎಮ್ಮೆ ಕಾಯೋಕ್ಕೆ ನನಗೆ ಚಿಕ್ಕ ವಯಸ್ಸು, ಅವಾಗ ಒಂದು 8-8.5 ವರ್ಷ 9 ವರ್ಷವೂ ಇಲ್ಲ, ಕರ್ಕೊಂಡೋಗಿ ಎಮ್ಮೆ ಕಾಯೋಕ್ಕೆ ಬಿಟ್ಟಿದ್ರು. ಒಬ್ಬ ಗೌಡ್ರು 1 ವರ್ಷಕ್ಕೆ 1,000 ಕೊಡ್ತೀನಿ ಬಿಡು ಅಂದರು. ಆ 1,000 ಕೊಟ್ಟ ಮೇಲೆ ಅಲ್ಲಿ ಹೋದರೆ ಆ ಎಮ್ಮೆನೇ ನನ್ನೇ ಎಳ್ಕೊಂಡು ಹೋಗೋದು. ಆಮೇಲೆ ಇವನು 1,000 ಕೊಡೋಕ್ಕಾಗಲ್ಲ, 1 ವರ್ಷಕ್ಕೆ ನಿಮ್ಮ ಹುಡುಗ ಎಮ್ಮೆ ಕಾಯೋಕ್ಕೆ ಲಾಯಕ್ಕಿಲ್ಲ, ಬೇಡ ಅಂತ ಹೇಳ್ಬಿಟ್ರು ಗೌಡ್ರು. ನಮ್ಮೂರಲ್ಲಿ ನಮ್ಮ ಮನೆ ಪಕ್ಕದ ಮನೇಲಿ ಒಬ್ಬರು ಬೆಂಗಳೂರಿಂದ ಹೆಣ್ಣು ನೋಡೋಕೆ ಬಂದಿದ್ದರು. ಅವ್ರು ಬಂದ್ಬಿಟ್ಟು ಅವರು ಗೌಡ್ಗಳು ಪಕ್ಕದಲ್ಲಿ ಈ ಹುಡುಗರ ಮನೇಲಿ ತುಂಬ ಕಷ್ಟ ಇದೆ, ಈ ಹುಡುಗನ ಕರ್ಕೊಂಡೋಗಿ ಏನಾದರೂ ಸಂಬಳ ಗಿಂಬಳ ಕೊಡಿ, ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ ಅಂದರು. ಅವರು ಬೆಂಗಳೂರಿಂದ ಹೆಣ್ಣು ನೋಡೋಕೆ ಬಂದವರು, ಹೆಣ್ಣೋರ ಅಮ್ಮ, ಅವರು ಗಣ್ಣೋರ ಅಮ್ಮ ಅವನಿಗೆ 3,000 1 ವರ್ಷಕ್ಕೆ ಕೊಡ್ತೀನಿ ಕಳಿಸಿ ಅಂತ ಹೇಳ್ಬಿಟ್ರು. ನಮ್ಮಪ್ಪ ಹಿಂದೆ ಮುಂದೆ ನೋಡಲೇ ಇಲ್ಲ. ಆವಾಗಲೇ ಅದೇ ಕಾರ್ನಲ್ಲಿ ನನ್ನ ಅತ್ತಿ ಬೆಂಗಳೂರು ಕಳಿಸ್ಬಿಟ್ರು. ಆವಾಗ ಅವ್ರ ಮನೇಲಿ 1 ವರ್ಷ 3,000ಕ್ಕೆ ಮಾಡಿದೆ, 2ನೇ ವರ್ಷಕ್ಕೆ 4,000 ಮಾಡಿದೆ, 3ನೇ ವರ್ಷಕ್ಕೆ 5,000 ಕೊಡು ಅಂದರು.
ಹಿಂಗೇನೆ ವರ್ಷಕ್ಕೆ 1,000 ಕೇಳಿದ್ಕೆ ಅವರು 6,000 ಕೇಳಿದ್ಕೆ ಕೊಡೋದಿಲ್ಲ, ವರ್ಷಕ್ಕೆ 6,000 ಜಾಸ್ತಿ ಆಯಿತು ಅಂದರು. ನಗಳ ತುಂಬ ನನ್ನಷ್ಟು ಕಷ್ಟ ಬಿದ್ದು ನಮ್ಮ ಮನೇನ ಆವಾಗ 10,000ಕ್ಕೂ ಬೆಲೆ ಇರಲಿಲ್ಲ. ನಮ್ಮ ಮನೆ ಮಂಡ್ಯದಲ್ಲಿದ್ದಾಗ ನಮ್ಮ ತಂಗಿ ಮದುವೆ ಮಾಡಿದ್ದೀನಿ, ಆವಾಗ 5,000 6,000 ಈಸ್ಕೊಂಡು. ಅಣ್ಣನ ಮದುವೆ ಆಗಿದೆ, ಅಪ್ಪ ಅಮ್ಮನೂ ತೀರ್ಕೊಂಡ್ರು, ಇವಾಗ ಅವ್ರನ್ನೂ ಎತ್ತಿ ಹಾಕಿದ್ದೀವಿ. ಆಮೇಲೆ ತಿಂಗಳಿಗೆ 1,000 ರೂಪಾಯಿ ಕೊಡೋಂಗೆ ಕೆಲಸಕ್ಕೆ ಸೇರಿಕೊಂಡೆ. ಆಮೇಲೆ ಎಲ್ಲ ಕಡೆ ಸೌತೆಕಾಯಿ 20 ರೂಪಾಯಿ ಒಂದು ಪ್ಲೇಟ್ ಮಾಡಿಕೊಡ್ತೀವಿ. ಸಲಾಡ್ ಅಂದರೆ ಎಲ್ಲ ಮಿಕ್ಸ್ ಮಾಡಿಕೊಡ್ತೀವಿ. ಪಪ್ಪಾಯಿ, ಕಲ್ಲಂಗಡಿ, ಪೈನಾಪಲ್ಲು, ಮಾವಿನಕಾಯಿ ಎಲ್ಲನೂ ಮಿಕ್ಸ್ ಮಾಡಿಕೊಡ್ತೀವಿ. 30 ರೂಪಾಯಿ ತೊಗೋತೀವಿ. ಹಂಗೆ ಬರೀ ಪ್ಲೈನ್ ಒಂದೇ ಬೇಕು ಅಂದ್ರೂ ಅದು 30 ರೂಪಾಯಿನೇ. ಇದಕ್ಕೇನು ಮೆಣಸಿನ ಪುಡಿ, ಚಟ್ನಿ, ಖಾರ ಎಲ್ಲ ಹಾಕ್ತೀವಿ. ತುಂಬ ಟೇಸ್ಟಾಗಿ ಮಾಡಿರ್ತೀವಿ, ನೀವು ತಿಂದು ನೋಡಿ. ಆಮೇಲೆ ಬೇಡ ಅಂದವ್ರಿಗೆ ಬರೀ ಉಪ್ಪು ಖಾರ ಹಾಕಿ ಕೊಡ್ತೀವಿ. ಅದು 10 ರೂಪಾಯಿ ಪೀಸು, ಒಂದೊಂದು ತೊಗೊಂಡ್ರೆ 30 40 ಹಂಗೆ ಮಾಡ್ತೀವಿ. 10 ರೂಪಾಯಿ ಅಂದರೆ ಇದರಲ್ಲಿ ಅರ್ಧ ಕೆಟ್ಟೇ ಹೋಗುತ್ತೆ. ಅಲ್ಲಿಂದ ನಮಗೆ ಏನು ಸಿಕ್ಕಲ್ಲ. ಇದರಲ್ಲಿ ಇಷ್ಟು ವರ್ಷ ಜೀವನ ಮಾಡ್ತಾ ಇದ್ದೀವಿ, ಇಷ್ಟು ರೇಟ ಅಂತಾರೆ. ನಮ್ಮ ಹಳ್ಳಿ ಕಡೆ ಬಂದರೆ 5 ರೂಪಾಯಿ ಸಿಗುತ್ತೆ ಅಂತಾರೆ. ಅಲ್ಲಿಗೂ ಇಲ್ಲಿಗೂ ಎಷ್ಟು ಇದೆ ಅನ್ನೋದು ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾವಾಗಲೂ. ಆದರೆ ನಮಗೇನು ಅದರಲ್ಲಿ ಸಿಕ್ಕೋದಿಲ್ಲ ಅಷ್ಟು. 30 ರೂಪಾಯಿನೇ. ಮಿಕ್ಸೂ ಕೊಡ್ತೀನಿ, ಎಲ್ಲ ಮಿಕ್ಸ್ ಮಾಡಿಕೊಟ್ರು ಅದೇ 30 ರೂಪಾಯಿನೇ ತೊಗೊತೀವಿ. ಹಂಗೆ ಕೇಳ್ತಾರೆ ಹಂಗೆ ಕೊಡ್ತೀವಿ. ವೀಕ್ಷಕರೇ, ಮತ್ತೊಂದು ಈ ತರಹದ ವಿಶೇಷ ಸರಣಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಾರ್ತಾ ಭಾರತಿ ಡಿಜಿಟಲ್ ಚಾನಲ್. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.